ದನಗಳಿಗೆ ನೀರು ಕುಡಿಸಲು ಹೋಗಿ ಕಾಲು ಜಾರಿ ಬಾಲಕನೋರ್ವ ಸಾವು, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ. ಅಬ್ಬರಿಸಿದ ವರುಣ, ನೆಲಸಮವಾದ 100ಕ್ಕೂ ಹೆಚ್ಚು ವಿದ್ಯುತ್ ಕಂಬ, ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಸ್ಕಾಂ ಸಮರೋಪಾಧಿಕಾರಾಚರಣೆ. ವಿಜಯಪುರ ಪಟ್ಟಣದ ಮನೆಯೊಂದರಲ್ಲಿ ಯಾರು ಇಲ್ಲದ ವೇಳೆ ಕಳ್ಳತನ, ಮನೆ ಹಿಂಭಾಗದ ಬಾಗಿಲ ಚಿಲಕ ಮುರಿದು ಚಿನ್ನಾಭರಣ, ನಗದು ಕಳವು. ದನಗಳಿಗೆ ನೀರು ಕುಡಿಸಲು ಹೋದ 13 ವರ್ಷದ ಬಾಲಕ ಕಾಲು ಜಾರಿ ಬಿದ್ದು ನೀರು ಪಾಲಾದ ಹೃದಯ ವಿದ್ರಾವಕ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಕಿಟ್ಟದ ಕುಪ್ಪೆ ಗ್ರಾಮದಲ್ಲಿ ನಡೆದಿದೆ. ಕಿಟ್ಟದ ಕುಪ್ಪೆ ಗ್ರಾಮದ ಬಾಲಕ ಮಧು 13 ವರ್ಷದ ಬಾಲಕನಾಗಿದ್ದು, ಸ್ಥಳೀಯ ಬಸವರಾಜ್ ಹಾಗೂ ಸಿದ್ದಗಂಗಮ್ಮ ದಂಪತಿಯ ಪುತ್ರ ಮಧು ದನಗಳಿಗೆ ನೀರು ಕುಡಿಸಲು ಕೆರೆ ಬಳಿ ಹೋದಾಗ ಕಾಲು ಜಾರಿ ಈ ದುರ್ಘಟನೆ ಸಂಭವಿಸಿದೆ. ಬಾಲಕ ಮಧು ದನಗಳಿಗೆ ನೀರು ಕುಡಿಸಲು ಊರಿನ ಸಮೀಪದ ಕೆರೆಯ ಬಳಿ ತೆರಳಿದ್ದು, ದನಗಳು ಮಾತ್ರ ವಾಪಸ್ ಮನೆಗೆ ಹೋಗಿತ್ತು. ಮಗ ಸಂಜೆಯಾದರೂ ಕೂಡ ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಕುಟುಂಬದವರು, ಗ್ರಾಮಸ್ಥರು ಹಾಗೂ ಪೊಲೀಸರು ಹುಡುಕಾಟ ನಡೆಸಿ ಇಡೀ ರಾತ್ರಿ ಶೋಧ ಕಾರ್ಯ ನಡೆಸಿತ್ತು. ಇಂದು ಕೆರೆಯ ನೀರಿನಲ್ಲಿ ಮಗು ತೇಲುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಮುಂಜಾನೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯ ನಡೆಸಿ ಬಾಲಕನ ಶವವನ್ನ ಹೊರತೆಗೆದರು. ಈ ದುರ್ಘಟನೆಯಿಂದ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿಸಿತ್ತು. ಮೃತ ಬಾಲಕನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವ ಜೊತೆಗೆ ಮನೆ ಕಲ್ಕುವಂತಿದೆ. ಬಿಡಮ್ಮ, ನೀವೇನಮ್ಮ ನೀವು ಕರ್ಕೊಂಡ್ರೆ ಸುಸ್ತು ಕರ್ಕೊಳ್ಳಿ, ಮೇಲೆ ಕರ್ಕೊಳ್ಳಿ. ದಿನಗೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಕಡು ಬಡ ಕುಟುಂಬಕ್ಕೆ ಇದು ಭಾರಿ ಆಘಾತವಾಗಿದೆ. ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಕೆಲಸ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡುವಂತೆ ಸ್ಥಳೀಯ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತ ಬಾಲಕನ ಶವ ಇರಿಸಲಾಗಿದ್ದು, ಮರಣೋತ್ತರ ಪರೀಕ್ಷೆಯ ಬಳಿಕ ಬಾಲಕನ ಶವವನ್ನು ಕುಟುಂಬಕ್ಕೆ ನೀಡಲಾಗಿದೆ. ವಿಜಯಪುರ ಪಟ್ಟಣದ ರಾಮಮಂದಿರ ಬೀದಿಯಲ್ಲಿ ವಾಸವಾಗಿರುವಂತಹ ಶಾಂತಮ್ಮ ಎಂಬುವರ ಮನೆಯಲ್ಲಿ ಮನೆ ಹಿಂಭಾಗದ ಬಾಗಿಲ ಚಿಲಕ ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ 40,000 ನಗದು ಹಣ ಕಳವು ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ವಿಜಯಪುರ ಪಟ್ಟಣದ ನಿವಾಸಿ ಶಾಂತಮ್ಮ ಪೆಟ್ಟಿ ಅಂಗಡಿ ಇಟ್ಟಿದ್ದು, ಮನೆ ಬೀಗ ಹಾಕಿಕೊಂಡು ಅಂಗಡಿಗೆ ಹೋಗಿದ್ದು, ಸಂಜೆ ಅವರ ಮಗ ಗಂಗಾಧರ ಮನೆಗೆ ಬಂದು ಬೀಗ ತೆಗೆದು ಮನೆ ಹಿಂಬಾಗಿಲು ಚಿಲ್ಕ ಮುರಿದಿದ್ದು, ಬೀರಿನಲ್ಲಿದ್ದ ಹಣ ಮತ್ತು ಚಿನ್ನದ ಒಡವೆಗಳು ಹಾಗೂ ರೂಮಿನಲ್ಲಿದ್ದ ಕಬ್ಬಿಣದ ಪೆಟ್ಟಿಗೆ ಒಡೆದು ಚಿನ್ನದ ಒಡವೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ.
ಮೇಲೆ ನಿಂತ್ಬಿಟ್ಟು ಬಂದಿರೋದು. ತೆಗಿ ತೆಗಿ ಅಲ್ಲಿ ನೀವೆಲ್ಲ ಇಟ್ಕೊಂಡು ನಿಮ್ಗೆ ಇಲ್ಲಿ ಇಟ್ಕೊಂಡು ನೀವು ದೇವನಿಲ್ಲ ಏನು ಅಣ್ಣ ಅಂಗಡಿಗೆ ತೆಗೆದು ಬಂದೆ ನಮ್ಮ ಅಮ್ಮ ಬೈದೆ ಏನಮ್ಮ ಹಿಂದೆ ಅದಂಗಿಲ್ಲ ಮುಚ್ಚಿತ್ತು ಮುಚ್ಚಿಬಿಟ್ಟು ಇದೆಲ್ಲ ಕೈಯಿಂದ ತಂದ್ಬಿಟ್ಟಿದ್ದಾರೆ ಸೇರು ಇದು ಇಲ್ಲಿ ಹಂಚಿಗೆ ಇದ್ದಿದ್ದು ಟೀಪಾಯಿ ಈ ಹಂಚಿಗೆ ಇದ್ದಿದ್ದು ಇದು ಕೈಲಿದ್ದು ಏನು ಇಲ್ಲಿಂದೆಲ್ಲ ಎಲ್ಲ ಇದು ಹೋಗಿದ್ದು ಅಂತ ನಂಗೆ ಬೀರು ಮೇಲೆ ಸ್ವಲ್ಪ ಡೌಟ್ ಬಂತು ಬೀರು ಇದು ಪೂರ್ತಿ ಇಲ್ಲ ಲಾಕ್ ಆಗ್ತಾ ಇದ್ರಲ್ವಾ ಸ್ವಲ್ಪ ಆಚೆಗೆ ಬಂದಿತ್ತು ಒಂಚೂರು. ಈ ಬಗ್ಗೆ ಸ್ಥಳಕ್ಕೆ ವಿಜಯಪುರ ಪೊಲೀಸ್ ಠಾಣೆಯ ಪಿಎಸ್ಐ ಸುನಿಲ್ ಕುಮಾರ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಪೇಟೆಗೆ ನೆಕ್ಲೇಸ್ ಒಂದು ಇಕ್ಕಿದ್ನಣ್ಣ ನಿಮ್ಗೆ ಎಷ್ಟೊತ್ತಿನಾಗ ಗೊತ್ತಾಯ್ತು? 7 ಗಂಟೆಗೆ ಅಣ್ಣ 7 ಗಂಟೆಗೆ ಆಗಿ. ನನ್ನ ಮಗನು 7 ಗಂಟೆ 6:45 7 ಗಂಟೆಗೆ ಬರ್ತಾನೆ ಕೆಲಸ ಎಲ್ಲಿ ಹೋದ ನಿಮ್ಮ ಮಗ ಕೆಲ್ಸಕ್ಕೆ? ಅಪಾರ್ಟ್ಮೆಂಟ್ಗೆ ಡಾಬಾ ಗೇಟ್ ಹತ್ರ ನೀವು ಅಂಗಡಿ ಇಟ್ಟಿದ್ರೆ ನೀವು ಅಂಗಡಿ ಅಂಗಡಿಯಿಂದ ಬಂದು ನೋಡಿದಾಗ ಹಿಂಗಾಗಿರೋದು. ಅಂಗಡಿಯಿಂದ ನಾನು ಬಂದಿಲ್ಲ ನನ್ನ ಮಗನು ಅವ್ನು ಬರ್ತಾನೆ 7 ಗಂಟೆಗೆ ಲೈಟ್ ಹಾಕ್ಬಿಟ್ಟು ಅನ್ನ ಮಾಡ್ಬಿಟ್ಟು ಅಂಗಡಿ ಹತ್ರ ಬರ್ತಾನ ಅವನು ಹೋಗಪ್ಪ ಲೈಟ್ ಹಾಕೋಗು ಮನೆಗೆ ಅಂತೇಳಿ ಕಳಿಸ್ದೆ. ಆಮೇಲೆ ಅವ್ನು ಬಂದು ನೋಡವನೇ ಏನಮ್ಮ ಇತ್ಲು ಬಾಕ್ಲು ಹಾಕೇ ಇಲ್ಲ ಅಂದ. ಹಾಕಿದ್ದೀನಪ್ಪ ಅಂತಂದೆ. ಇಲ್ಲ ಹಾಕಿಲ್ಲ ಅಂದ. ಆಮೇಲೆ ನೋಡಿದ್ರೆ ಅವನು ಆಚೆ ಕಡೆ ಹೋಗೋಣ ಅಂತೇಳಿ ಇತ್ಲ ಕಡೆ ಆಚೆಗೆ ಹೋಗೋಣ ಮಿಂಡಿರೋದು ನೋಡಿ ಹಂಗೆ ಫೋನ್ ಆಗ್ದ. ಅಮ್ಮ ಎಲ್ಲ ಕಿತ್ತಾಕಿ ಮಿಂಡ್ಬಿಟ್ಟವ್ರೆ ಅಂತಂತೀವಿ. ದಲಿತ ಕಾಲೋನಿಗಳಲ್ಲಿ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಿದಾಗ ಮಾತ್ರ ವಂಚನೆ, ದೌರ್ಜನ್ಯ, ದಬ್ಬಾಳಿಕೆಗೆ ಗುರಿಯಾಗುವುದನ್ನು ತಪ್ಪಿಸಬಹುದೆಂದು ಡಿವೈಎಸ್ಪಿ ಪಿ ಮುರಳೀಧರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯಲ್ಲಿ ಚಿಂತಾಮಣಿ, ಶಿಡ್ಲಘಟ್ಟ ತಾಲೂಕುಗಳ ಮುಖಂಡರುಗಳ ಉದ್ದೇಶಿಸಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಪೋಸ್ಕೋ ಪ್ರಕರಣಗಳು ಸೇರಿದಂತೆ ಅನೇಕ ರೀತಿಯ ದೌರ್ಜನ್ಯ, ದಬ್ಬಾಳಿಕೆಗೆ ಒಳಗಾಗುವ ಪ್ರಕರಣಗಳು ದಲಿತ ಕೇರಿಗಳಲ್ಲಿನ ವಾಸಿಗಳು ತುತ್ತಾಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಆ ನಿಟ್ಟಿನಲ್ಲಿ ಸಂಘಟನೆಗಳು ಸಂಘಟಿತರಾಗಿ ಮನೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧೆಡೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಎಂದರು. ಅಪ್ಲಿಫ್ಟ್ಮೆಂಟ್ ಆಫ್ SC/ST ಆಗಬೇಕು ಅನ್ನೋದು ನಮ್ಮ ಮನದಾಳದ ಮಾತಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಪಬ್ಲಿಕ್ ಅಂದ್ರೆ ನಮ್ಮ ಸಮುದಾಯದವರೇ ಹೆಚ್ಚಿಗೆ ನಮ್ಗೆ ಕೈ ಜೋಡಿಸಿದ್ರೆ ಏನಾದ್ರೂ ಸ್ವಲ್ಪ ಅಭಿವೃದ್ಧಿ ಸಾಧನೆ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಾಗೃತಿ ಸಮಿತಿ ಕಮಿಟಿ ಮಾಡ್ತಾರೆ. ಆ ಕಮಿಟಿಯಲ್ಲಿ ಈ ವರ್ಷ ನಮಗೆ 3 ಜನ SC ಮೆಂಬರ್ಸ್, 2 ST ಮೆಂಬರ್ಸ್ ಮಾಡಿದ್ದಾರೆ. ನಮ್ಮ ತಾಲೂಕಿನಿಂದ ಎಮ್ಗೊಲ್ಲಲ್ಲಿ ವಾಸಿಯಾದ ವೇಣುಗೋಪಾಲ್ ರವರು ಮತ್ತೆ ಶಿಡ್ಲಘಟ್ಟ ತಾಲೂಕಿನ ಜಗದೀಶ್ ಅವರು, ಇವರಿಬ್ಬರನ್ನು ST ಸಮುದಾಯ ವರ್ಗದಿಂದ ನಾಮಿನೇಟ್ ಮಾಡಿದ್ದಾರೆ. ಇದುವರೆಗೂ ನನಗೆ ಗೊತ್ತಿದ್ದಂಗೆ ಪೊಲೀಸರಿಗೆ ಕಷ್ಟ ಆದ್ರೆ ಮುಂಚೂಣಿಯಲ್ಲಿರ್ತಕ್ಕಂತೆ ದಲಿತ ಸಂಘಟನೆ. ಯಾರು ಅವಿದ್ಯಾವಂತರಾಗಬಾರದು. ಎಲ್ಲರೂ ಶಿಕ್ಷಣವನ್ನ ಪಡೆದುಕೊಂಡು ಶಿಕ್ಷಣ ಅಸ್ತ್ರದಿಂದ ಸಮಾಜದಲ್ಲಾಗುವಂತ ಅನ್ಯಾಯವನ್ನ, ದೌರ್ಜನ್ಯವನ್ನ, ದಬ್ಬಾಳಿಕೆಗಳನ್ನ ತಡೆಗಟ್ಟಬೇಕಾಗಿದೆ. ಇಂಥ ಕಾರ್ಯಗಳನ್ನ ಸಂಘಟನೆಗಳು ಕೈಗೊಳ್ಳುವಂತೆ ಇದರ ಮೂಲಕ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ರಾಮಗುಂಡೆ ಆಗ್ಲಿ ಅಥವಾ APMC ಹತ್ರ ಅಲ್ಲಿ ಸಂಜೆ ಹೊತ್ತು ಕುಡಿದು ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ. ಕುಡಿದು ರಾತ್ರಿ ತುಂಬಾ ಕೂತ್ಕೋತಾರೆ ಅಂತೇಳಿ ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಹೊಸದಾಗಿ ಸಂಜೆ 7ರಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ವಾಹನಗಳು, ನನ್ನ ಜೀಪೆ ಆಗಲಿ ಮತ್ತು ಸಿಬ್ಬಂದಿಗಳ ಅದನ್ನೇ ನೇಮಕ ಮಾಡಿದೀವಿ. ಕೇಸ್ಗಳನ್ನು ಸಾಕಷ್ಟು ಮಾಡ್ತಾ ಇದ್ದೀವಿ. ಮತ್ತೆ ಈ ಸಂಬಂಧವಾಗಿ ಸಾಕಷ್ಟು ಎಕ್ಸೈಸ್ ಕೇಸ್ಗಳನ್ನು ಹಾಕಿದ್ದೀವಿ. ಈ ತಡೆಗಟ್ಟದ ನಿಟ್ಟಿನಲ್ಲಿ ಎಕ್ಸೈಸ್ ಕೇಸ್ಗಳು ಹಾಕಿರ್ತೀವಿ. ಅದೇ ರೀತಿ ನಮ್ಮಲ್ಲಿ ಕೆಲವು ಗಾಂಜಾ ಇದೆ ಸರ್ ಅಂತ ಹೇಳ್ತಾರೆ. ಈಗ ನಮ್ಮ ಹಿರಿಯ ಅಧಿಕಾರಿಗಳು ಮೊದಲಿಂದನೂ ಹೇಳ್ತೀವಿ, ಆತರ ಯಾವ್ದಾರು ಇದು ಖಂಡಿತ ನಮಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು. ಸಾರ್ವಜನಿಕರು ಏನೋ ಮಾಹಿತಿ ಕೊಟ್ರೆ ಅವರ ಹೆಸರುಗಳನ್ನು ಅಥವಾ ಅವ್ರು ಏನಿದೆ ಪರಿಚಯ ಯಾರಿಗೂ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೇನಿದೆ ಆ ಗಾಂಜಾ ಗಿಂಜ ಏನ್ ಸೇರ್ತಾರೆ ಅವ್ರಿಗೆ ಹಿಡಿದು ಕೇಸ್ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಆ ಪ್ರಕಾರ ಹೋದ 2 ತಿಂಗಳಿಂದ ಸುಮಾರು ಒಂದು 4 ಕೇಸ್ಗಳನ್ನು ಹಾಕಿದ್ದೀವಿ. ಕಡ್ಡಾಯವಾಗಿ ಶಿಕ್ಷಣವನ್ನ ಪಡೆದು ದೌರ್ಜನ್ಯದ ಜಾಗೃತಿಯೊಂದಿಗೆ ಮುನ್ನುಗ್ಗಿದಾಗ ಮಾತ್ರ
ಹಲವಾರು ದೌರ್ಜನ್ಯದ ದಬ್ಬಾಳಿಕೆಗಳಿಂದ ದೂರ ಉಳಿಯಬಹುದೆಂಬ ಅಭಿಪ್ರಾಯ ವ್ಯಕ್ತಪಡಿಸಿ ಪೋಸ್ಕೋ ಕಾಯ್ದೆಯಡಿ ದಾಖಲಾಗುವ 70% ಪ್ರಕರಣಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರೇ ಇರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ವಿದ್ಯಾಭ್ಯಾಸದ ಕೊರತೆ ಎಂದು ಹೇಳಿದರು. ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರು. ಜೊತೆಗೆ PSI ಶ್ಯಾಮಲಾರ್ ಅವರು ಇಲ್ಲಿಯಲ್ಲಿ ಹಣ ಸಂಬಂಧ ವಿಚಾರದಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಅದು ಅವರವರೆಲ್ಲ ಇದಾಗಿದ್ದು ಅದು ಪೊಲೀಸ್ ಠಾಣೆಗೆ ಹೋದಾಗ ಸರಿಯಾಗಿ ವರ್ತನೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಅದ್ರ ಬಗ್ಗೆ ಈಗಾಗಲೇ ನಮ್ಮ SP ಸಾಹೇಬರು ಮತ್ತೆ DYSP ಹಾಗೂ ನಾನು ಸಮೇತ ಅವರಿಗೆ ಮೌಖಿಕವಾಗಿ ಮತ್ತು ಒಂದು ವಾರನ್ ಮಾಡಿದ್ದೀವಿ. ಅದ್ರ ಬಗ್ಗೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇದಾಗಿ ದೊಡ್ಡಕಣಿ ದೇವಪ್ಪ ಎಂಬುವರು ವಾಲ್ಮೀಕಿ ಅಂಬೇಡ್ಕರ್ ಮತ್ತು ಕೆಂಪೇಗೌಡ ಆಸ್ಪತ್ರೆಯನ್ನ ಇರೋ ವಿಚಾರದಲ್ಲಿ ಸಾರ್ವಜನಿಕರು ಸ್ವಲ್ಪ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅವ್ರ ಬಗ್ಗೆ ಸಂಬಂಧಪಟ್ಟ ಪಂಚಾಯತಿ ವತಿಯಿಂದ ಯಾವುದೇ ರೀತಿ ಅನುಮತಿ ಪಡೆದು ಎಲ್ಲಾದ್ರೂ ಒಟ್ಟಿಗೆ ಕೂರಿಸಿ ಅದನ್ನ ಮುಚ್ಚಲೇ ಇರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ನಾವು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಜೊತೆಗೆ ಕೃಷ್ಣಮೂರ್ತಿ ನಗರಸ್ಥರು ಶಿಲ್ಘಟ್ಟ ಇವರು ದೇವಸ್ಥಾನ ಪೂಜಮ್ಮ ದೇವಸ್ಥಾನ ವಿಚಾರದಲ್ಲಿ ಅಲ್ಲಿ 2 ಗುಂಪುಗಳಾಗಿದ್ದಾವೆ. ಅದ್ರ ಬಗ್ಗೆ ಕ್ರಮ ವಹಿಸಬೇಕು, ಅದನ್ನ ಸರಿಪಡಿಸಬೇಕು ಅಂದ್ರು. ಈಗಾಗಲೇ ಅದ್ರ ಬಗ್ಗೆ ಲಾಸ್ಟ್ ಸಂಘ ಮಾಡೋ ವೇಳೆಯಲ್ಲಿ ನಾನೇ ಖುದ್ದಾಗಿ ಅದನ್ನ ಸರಿಪಡಿಸಿದ್ದೀವಿ. ಜೊತೆಗೆ ಯಾವುದೇ ಗುಂಪುಗಳಿದೆ ಅದೊಂದು ಟ್ರಸ್ಟ್ ಮಾಡಿಕೊಂಡು ಅದನ್ನು ಈಗ ಪೀಸ್ಫುಲ್ ಆಗಿ ಅದು ಮುಗಿದಿದೆ. ದಲಿತ ಮುಖಂಡ ವಿನೋಬಾ ಕಾಲೋನಿಯ ಜನಾರ್ದನ ಬಾಬು ಮಾತನಾಡಿ, ಧ್ವನಿ ಇಲ್ಲದ ದಮನಿತರ ದಲಿತರು ಹಲವು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿ ಪೊಲೀಸರ ರಕ್ಷಣೆಗಾಗಿ ಪೊಲೀಸ್ ಠಾಣೆಗೆ ತೆರಳಿದಲ್ಲಿ ಸೌಜನ್ಯಕ್ಕಾದರೂ ಕೂಡ ಗೌರವ ಕೊಡದೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದವರ ಪರವೇ ನಿಂತು ಗಾಯದ ಮೇಲೆ ಬರೆ ಎಳೆದ ಹಾಗೆ ಪೊಲೀಸರಿಂದಲೂ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತದೆ ಎಂದು ಸಭೆಯಲ್ಲಿ ಗಂಭೀರ ಆರೋಪ ಮಾಡಿದರು. ಒಳ್ಳೆ ಇದು ಕೊಡ್ಬೇಕು ಸರ್ ಅವರಿಗೆ. ಇಲ್ಲ ಅಂದ್ರೆ ಎಲ್ಲಾರ ಮನೆಯಲ್ಲೂ ಒಬ್ಬ ಅಂಗಡಿಯವನ ಮನೆಯಲ್ಲಿ 100ರಿಂದ 150 ಕೆಜಿ ಬಂಗಾರ ಇದೆ. ಈಗ ಇವರು ಅವ್ರ ಒರಿಜಿನಲ್ ಚೀಟಿಗಳು ಕೊಟ್ಟಿದ್ರೆ ಇಷ್ಟು ಅವ್ರದ್ದು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯೋ ಅದನ್ನ ಕೊಡೋದನ್ನ ಬಿಟ್ಟು ಅವ್ರ ಇಷ್ಟ ಬಂದಾಗ ಚೀಟಿಗಳು ಕೊಡೋದು, ಅವ್ರ ಮತ್ತೆ ಎತ್ಕೊಂಡ್ ಬಂದಾಗ ನಮ್ ಚೀಟಿನೇ ಅಲ್ಲ, ನಮ್ ರೈಟಿಂಗೇ ಅಲ್ಲ, ನಮ್ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು 100ರಿಂದ 150 ಕೆಜಿ ಒಂದೊಂದು ಮನೆಯಲ್ಲಿ ಬಂಗಾರನ ಯಾಮಾರಿಸಿದ್ದಾರೆ. ಅವ್ರ ವಿರುದ್ಧ ಒಂದು ಕಾನೂನು ಕ್ರಮ ತಗೊಂಡು ಯಾರ್ಯಾರಿಗೆ ಒಡವೆಗಳು ಬರ್ಬೇಕು ಅದನ್ನ ವಾಪಸ್ ಕೊಡ್ಸೋ ತರ ಅವ್ರೇನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ ಇರುವಂತ ಚೀಟಿಗಳು ಕೊಟ್ಟಿದ್ರೆ ಅವ್ರು ಕೊಡೋದು ಬೇಡ. ಅದ್ರ ಕಂಡೀಷನ್ ಏನಿದೆಯೋ ಅದನ್ನ ಕೊಡೋದು ಅವ್ರು ಕರೆಕ್ಟ್ ಆಗಿ ಅದನ್ನ ಕೊಟ್ಟಿದ್ರೆ ನಮ್ಗೆ ಬೇಡ. ಇದ್ರೂ ಇಲ್ಲದೆ ಇದ್ರೆ ಅವ್ರು ಡೂಪ್ಲಿಕೇಟ್ ಚೀಟಿಗಳು ಕೊಟ್ಟಿದ್ರೆ ನಮ್ ಒಡವೆಗಳನ್ನ ನಮ್ಗೆ ವಾಪಸ್ ಕೊಡೋದಕ್ಕೆ ಒಂದು ಪ್ರೊಸೀಡಿಂಗ್ ಅಲ್ಲಿ ಇದು ಮಾಡಿಸಿ ನಮ್ಗೆ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅದನ್ನ ನಮ್ಗೆ ಸೆಟಲ್ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಸಭೆಯಲ್ಲಿ ಚಿಂತಾಮಣಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳು, ಶಿಡ್ಲಘಟ್ಟ ತಾಲೂಕಿನ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಹಲವಾರು ವಿಷಯಗಳನ್ನ ಮಂಡಿಸಿ ಹಲವು ಸಮಸ್ಯೆಗಳ ಕುರಿತು ಮನವಿಗಳನ್ನ ಡಿವೈಎಸ್ಪಿ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ವೇಜಿಕುಮಾರ್, ಶಿಡ್ಲಘಟ್ಟ ನಗರ ಠಾಣೆ ಇನ್ಸ್ಪೆಕ್ಟರ್ ಆನಂದ್, ಕೆಂಚಾರಹಳ್ಳಿ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಬಟ್ಲಹಳ್ಳಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತಿತರರು ಠಾಣೆಯ ಪೊಲೀಸ್ ಸಿಬ್ಬಂದಿ ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು. ನಂಜಪ್ಪ ಅದೆಲ್ಲ ಮುಖ್ಯ ಸಾಹೇಬ್ರೆ ಹೌದು ಸರ್, ಮೂಲೆಗೆ ಹಾಕಿವ್ರೆ ಅವ್ರಿಗೆ ರೌಡಿ ಲಿಸ್ಟ್ ತೆಗಿಬೇಕು. ಆಯ್ತು, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೇಸ್ ಆಗಿದೆ, ಅವ್ನಿಗೆ ಅರೆಸ್ಟ್ ಮಾಡ್ತೀವಿ, 100% ಮಾಡ್ತೀವಿ. ನಮ್ಮ ಮುಂಚೆನೆ ಹೇಳಿದ್ರೆ ಅವರಿಗೆ ಸಂಬಂಧಿಕರು ನಮ್ಗೆ ಅಂತ ಮಾಡ್ತೀವಿ. ಹೈದರಾಬಾದ್ ಟೀಮ್ ಕಳ್ಸಿದೀವಿ, ಏನೇನ್ ಎಫರ್ಟ್ಸ್ ಮಾಡ್ತಿದ್ವೋ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಹೇಳ್ಬೇಕು. 100% ಮಾಡ್ತೀವಿ. 1 or 2 days ಲೇಟ್ ಆಗ್ಬಹುದು, ಬಟ್ ಅದರಲ್ಲಿ ಯಾವುದೇ ನಿಷ್ಪಕ್ಷಪಾತ ಇಲ್ಲ. ಇದುವರೆಗೂ ನನಗೆ ಗೊತ್ತಿದ್ದಂಗೆ ಪೊಲೀಸರಿಗೆ ಕಷ್ಟ ಆದ್ರೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆ ಅದಕ್ಕೋಸ್ಕರ ಇಲ್ಲ ನಾವು ಎಫರ್ಟ್ಸ್ ಮಾಡಿದ್ರು ಸಹ ಏನ್ ಮಾಡಿದ್ರೆ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ ಭೂ ಸ್ವಾಧೀನ ವಿರೋಧಿ ಹೋರಾಟದ ವೇಳೆ ಪೊಲೀಸರ ದೌರ್ಜನ್ಯ ನಡೆದಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಕೆಡಿಪಿ ಅಧಿಕಾರಿಗಳಿಗೆ ಕೆಡಿಪಿ ಅಧಿಕಾರಿಗಳಿಗೆ ಪ್ರತಿಭಟನೆಯ ನಂತರ ತಹಸೀಲ್ದಾರ್ ಗಗನ ಸಿಂಧು ಅವರ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತ ರೈತ ಸಂಘದ ತಾಲೂಕಾ ಅಧ್ಯಕ್ಷ ತಾದೂರು ಮಂಜುನಾಥ್, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಕಳೆದ 45 ದಿನಗಳಿಂದ ನಿರಂತರ ಹೋರಾಟ ನಡೆಸಿದ್ದಾರೆ. ಈ ಹೋರಾಟದ ವೇಳೆ ಯಾವುದೇ ಕಾನೂನು ಭಂಗ ಅಥವಾ ಶಾಂತಿ ಭಂಗವಾಗದಿದ್ದರೂ ಕೆಲ ಪೊಲೀಸ್ ಅಧಿಕಾರಿಗಳು ರೈತರ ಮೇಲೆ ದರ್ಪ ತೋರಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು. ರೈತರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದರು. ತಮ್ಮ ಜಾನುವಾರುಗಳೊಂದಿಗೆ ತೆರಳಿ ಹಾಲು ಕರೆಯುವ ಮೂಲಕವೂ ಪ್ರತಿಭಟನೆ ಮಾಡಲಾಗುತ್ತಿತ್ತು. ಜಿಲ್ಲೆಗೆ ಉಸ್ತುವಾರಿ ಸಚಿವರು ಆಗಮಿಸಿದ್ದ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನ ಕೇಳಿಕೊಳ್ಳುವಂತೆ ಮನವಿ ಮಾಡಲು ತೆರಳಿದ್ದ ರೈತರನ್ನ ಪೊಲೀಸರು ತಡೆದು ಗೊಂದಲ ಸೃಷ್ಟಿಸಿದರು ಎಂದು ದೂರಿದರು. ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬಗ್ಗೆ ಮಾಹಿತಿ ನಮಗೆ ಬರಲ್ಲ. ಇಲಾಖೆಯವರೇ ಏನಿದೆ ಮಾಹಿತಿ ಕೊಡ್ತಾರೆ. ಸೊ ಅಲ್ಲಿಂದ ಏನು ತೀರ್ಮಾನ ಆಗುತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ನಾವೇನು ಈ ಶಿಡ್ಲಘಟ್ಟ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಅಂದರೆ ತಾಲೂಕು ಆಫೀಸ್ ಮುಂದೆ ಈ ದಿವಸ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶಿಡ್ಲಘಟ್ಟ ಘಟಕದಿಂದ ಇವತ್ತು ಏನು ನಾವು ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಕಾರಣ ನಿನ್ನೆ ದಿವಸ ಜಿಲ್ಲಾ ಭೌತಿಕ ಹಲ್ಲೆ ಮತ್ತು ಗಾಯಪಡಿಸಿರುವ ದೌರ್ಜನ್ಯವೆಸಗಿರುವ ಬಗ್ಗೆ ದೂರಿನ ಅರ್ಜಿ. ಈ ಮೇಲಿನ ದೂರಿನ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಹಾಗೂ ರೈತರುಗಳು ಹೋರಾಟ ಸಭೆ ನಡೆಸುತ್ತಿದ್ದು, ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಶ್ರೀಮತಿ ಶ್ಯಾಮಲಾ ಎಸ್ಐ ಕಂಚಾರ್ಲಹಳ್ಳಿ PS ಮತ್ತು ಆನಂದ್ ಕುಮಾರ್ ಶಿಡ್ಲಘಟ್ಟರವರುಗಳು ಮತ್ತು ಇತರರು ಏಕಾಏಕಿ ಫಲಾನುಭವಿಗಳಾದ ಶ್ರೀ ಭಾರತಿ ಮತ್ತು ಮುನೇಗೌಡ ಬಸವಪಟ್ಟಣರವರ ಮೇಲೆ ಮೌಖಿಕ ಹಲ್ಲೆ ನಡೆಸಿರುತ್ತಾರೆ ಮತ್ತು ಗಾಯಗೊಳಿಸಿರುತ್ತಾರೆ. ಕಳೆದ 45 ದಿನಗಳಿಂದ ಉಸ್ತುವಾರಿ ಸಚಿವರು ಹೋರಾಟ ಸ್ಥಳಕ್ಕೆ ಬಾರದಿರುವುದರಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಉಸ್ತುವಾರಿ ಸಚಿವ ಬಂದಿರುವುದನ್ನು ಗಮನಿಸಿ ತಮ್ಮ ಅಹವಾಲು ಸಲ್ಲಿಸಲು ಹೋಗಿದ್ರು. ರೈತರು ಡಿಸಿ ಕಚೇರಿ ಕಡೆಗೆ ತೆರಳುತ್ತಿದ್ದಾಗ ಈ ವೇಳೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದರು. ಕೆಲ ನಾಗರಿಕ ಪೊಲೀಸ್ ಉಡುಪಿನಲ್ಲಿದ್ದವರು ರೈತರೊಳಗೆ ನುಗ್ಗಿ ಗಲಾಟೆ ಸೃಷ್ಟಿಸಿದರು ಎಂದು ಆರೋಪಿಸಿದರು. ಪ್ರಕಾರ ಅಂತ ಹೇಳಿಬಿಟ್ಟು ನಾವು ಜನಾಂತರಿಗೂ ಅಲ್ಲೇ ಕಟ್ಟಿ ಹಾಕಿ ನಾವು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಪಾಡಿಗೆ ನಾವು ಹೋರಾಟ ಮಾಡ್ತಾ ಇರ್ತೀರಿ. ಈ ಉಸ್ತುವಾರಿಗಳು ಬರ್ತಾರ, ಉಸ್ತುವಾರಿಗಳು ಇದುವರೆಗೂ 45 ದಿನಗಳು ಆದರೂ ಕೂಡ ಉಸ್ತುವಾರಿಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನಾವು ಅವ್ರನ್ನ ಹೇಳೋಣ ಅಂತ ಹೇಳ್ಬಿಟ್ಟು DC ಆಫೀಸ್ ಹತ್ರ ಓದ್ತಾ ಇದ್ದೆ. ರೈತರು ಎಲ್ಲ ಜನಗಳನ್ನ ಎಲ್ಲ ಇಟ್ಕೊಂಡು ಓದ್ತಾ ಇದ್ದಾಗ ಬ್ಯಾರಿಕೇಡಿಂಗ್ ಅಡ್ಡ ಹಾಕ್ಬಿಟ್ಟು ಪೊಲೀಸ್ನವರು, ಅದು ಕೆಲವರನ್ನ ಪಾಪ ಅವರೇ ಕಲ್ದಿರ, ಕೆಲವರು ಬ್ಲೇಡ್ಲಿಸ್ನಾಗ ಬಂದು ನಮ್ಮ ಜನಗಳಕ್ಕೆ ನುಗ್ಗಿ ಅವರೇ ಗಲಾಟೆ ಮಾಡಿದ್ದು. ಅವರೇ ಗಲಾಟೆ ಮಾಡಿ ಗೊಬ್ಬೆ ಬಿಡಿಸ್ಬಿಟ್ಟು ನಮ್ಮ ಹೋರಾಟಕ್ಕೆ ಹತ್ತಿಸ್ಬಿಟ್ಟು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೆಲವರು ಇದೆಲ್ಲ ಮಾಡ್ಯವ್ರೆ. ಮತ್ತು ತಿಪ್ಪೂರು ಹೇಳಿ ಶ್ಯಾಮಲಾ ಮೇಡಮ್ ಶಂಕರ್ಲಹಳ್ಳಿ ಅವಳೆ ಆ ಅಮ್ಮನ ಒಬ್ಬ ಯುವಕನ ಗಲ್ಲಪಟ್ಟು ಇಟ್ಕೊಂಡು ಕಿತ್ತಾಕಿತ್ತು. ಅದೇ ಗಂಡಸರು ಆ ಅಮ್ಮನ ಇಟ್ಕೊಂಡಿದ್ರೆ ಏನು ಮಾಡ್ತಾ ಇದ್ರು ಅವರು? ಅಲ್ಲ ತಪ್ಪುತ್ತಾನೆ. ಒಬ್ಬ ಗಂಡಸ್ಕ ಅಮ್ಮನ ಶರ್ಟ್ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಲು. ತಪ್ಪುತ್ತಾನೆ ಅಮ್ಮನ ಮಾಡಿದ್ದು. ಇಂಥ ವರ್ಗ ಶಿಕ್ಷೆ ಆಗಬೇಕು. ಏನೋ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ನಿಲ್ಲಿಸಬೇಕು. ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಭೂಮಿ ಬೇಕು, 13 ಹಳ್ಳಿಗಳು ಭೂಮಿ ಬೇಕು, ಫಲವತ್ತಾದ ಭೂಮಿಗಳು ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಇವತ್ತು ಬೇಕಾಗಿರೋದು ಅವ್ರಿಗೆ ಫಲವತ್ತಾದ ಭೂಮಿಗೆ ಬೇಕು. ಈ ಒಂಟೆ ದಿನ್ನೆ ಕುಟುಂಬ ಇರೋ ಭೂಮಿ ಅವ್ರಿಗೆ ಕಂಪ್ನಿಗೆ ಬೇಕಾಗಿರೋದು. ಅಂತ ಜಾಗಲಾಗ ಹೋಗಿ ಮಾಡೋದು ಬಿಟ್ಬಿಟ್ಟು ಒಳ್ಳೆ ಫಲವತ್ತಾದ ಭೂಮಿ ತಗೊಂತವ್ರೆ. ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು 200 ಕೋಟಿ ಹೈಟೆಕ್ ಮಾರ್ಕೆಟ್ ದುಡ್ಡು ಹಾಕ್ಯವ್ರೆ. ಏನಕ್ಕೆ ಹಾಕ್ಬೇಕಾಗಿತ್ತು ಅಷ್ಟು ದುಡ್ಡು? ಜಮಕೋಟೆ ಹೋಬಳಿ ಕಸ್ಬಾ ಒಳ್ಳೆ ರೇಷ್ಮೆ ಬೆಳೆಯೋದು. ಅದು ಒಳ್ಳೆ ರೇಷ್ಮೆ ಬೆಳೆಯೋ ಭೂಮಿಗಳೆಲ್ಲ ಇವ್ರು ಕಿತ್ತಾಕೊಂಡು ಇಲ್ಲಿ ಹೈಟೆಕ್ ಮಾರ್ಕೆಟ್ 200 ಕೋಟಿ ಹಾಕ್ಯವ್ರೆ. ಏನಕ್ಕೆ ಹಾಕ್ಬೇಕು 200 ಕೋಟಿ? ಯಾಕೆ ಹಾಕ್ಬೇಕು? ನಮ್ಮ ತೆರಿಗೆ ದುಡ್ಡು ತಾನೇ ಹಾಕಿರೋದು ಅವರು. ಯಾಕೆ ಹಾಕ್ಬೇಕು? ನಾವು ಅದನ್ನು ಕೇಳಕ್ಕ ನಿನ್ನೆ ಗೊತ್ತಾಗಿದ್ರೆ ಈ ಕೆಲವರು ಬ್ರಿಟಿಷ್ನಾಗ ಬಂದು ಪೊಲೀಸ್ನವ್ರು ಅಲ್ಲಿ
ಗಲಾಟೆ ಮಾಡಿ ನಮಗೆಲ್ಲಾನು ತೊಂದರೆ ಮಾಡಿರೋದು ಅವನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ತಹಶೀಲ್ದಾರ್ ಮುಖ್ಯನ ನಾವು ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಕಳಿಸ್ತಾ ಇದ್ದೀವಿ. ರೈತರ ಜೀವನ ಆಧಾರವಾಗಿರುವಂತಹ ಭೂಮಿಯಲ್ಲಿ ಯಥೇಚ್ಛವಾಗಿ ರೇಷ್ಮೆಗೆ ಬೇಕಾಗಿರುವಂತಹ ಹಿಪ್ಪು ನೇರಳೆ ಸೊಪ್ಪು ಬೆಳೆಯುತ್ತಿದ್ದು ಇಂಥ ಭೂಮಿಯನ್ನ ಕಸಿದುಕೊಂಡರೆ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಮಾಡಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದರು. ರೈತರು ನ್ಯಾಯಯುತ ಹೋರಾಟ ನಡೆಸುತ್ತಿದ್ದು ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನಗಳನ್ನು ಸಲ್ಲಿಸಿ ಬುದ್ಧ ಜಯಂತಿಗೆ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರು ಗೌತಮ್ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ ಮತ್ತು ಶಾಂತಿ, ಅಹಿಂಸೆ ಹಾಗೂ ಜ್ಞಾನದ ಸಂಕೇತವಾಗಿದ್ದಾರೆ. ಕ್ರಿಸ್ತಕ ಪೂರ್ವ 6ನೇ ಶತಮಾನದಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಸಿದ್ಧಾರ್ಥನಾಗಿ ಜನಿಸಿದ ಇವರು ಜೀವನದ ದುಃಖಗಳನ್ನ ಕಂಡು ಸತ್ಯದ ಹುಡುಕಾಟದಲ್ಲಿ ಮನೆ ತೊರೆದರು. ಬೋಧಗಯಾದಲ್ಲಿ ಜ್ಞಾನೋದಯ ಪಡೆದು ಬುದ್ಧರಾದರು. ಅಷ್ಟಾಂಗ ಮಾರ್ಗ ಮತ್ತು ಚತುರಾಯ ಸತ್ಯಗಳ ಮೂಲಕ ಜೀವನದ ಸಾರವನ್ನ ಬೋಧಿಸಿದ ಮಹಾನ್ ಪುರುಷರಾಗಿದ್ದಾರೆ ಎಂದರು. ಯಾವುದೇ ವಿಷಯವಾಗಲಿ ಮಾತೃ ಭಾಷೆಯಲ್ಲಿ ಹೇಳಿದರೆ ಜನರಿಗೆ ಸುಲಭವಾಗಿ ಅರ್ಥವಾಗುತ್ತದೆ, ಬೇರೆ ಭಾಷೆಯಲ್ಲಿ ಹೇಳಿದರೆ ಯಾರಿಗೂ ಅರ್ಥವಾಗುವುದಿಲ್ಲ. ಇದನ್ನೇ ನಮಗೆ ಬುದ್ಧ ಹೇಳಿರುವುದು ಎಂದರು. What is known as social transformation is available in this country, in this society. ಮಧ್ಯಮ ಮಾರ್ಗ ಅನ್ನೋದು ಸುವರ್ಣ ಮಾಧ್ಯಮ ಅಂತ ಹೇಳ್ತಾರೆ, ಬಹಳ ಶ್ರೇಷ್ಠವಾದದ್ದು. ಜನರಿಗೆ ಅರ್ಥವಾಗ್ತದೆ. ಕನ್ನಡ ಭಾಷೆಯಲ್ಲಿ ಎಲ್ಲಾ ಶ್ಲೋಕಗಳನ್ನು ಅನುವಾದ ಮಾಡಿ ಆ ಮೂಲಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ರೆ ತಾವು ಮತ್ತಷ್ಟು ಜನರಿಗೆ, ಯಾರಿಗೆ ವಿದ್ಯೆ ಇಲ್ಲವೋ, ಯಾರು ಅಜ್ಞಾನದಲ್ಲಿದ್ದಾರೋ, ಯಾರಿಗೆ ಭಾಷೆಯ ತೊಡಕಿದೆಯೋ ಅಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ಕೋಬಹುದು. ಇಲ್ಲದೆ ಹೋದ್ರೆ ವೈದಿಕರು ಸಂಸ್ಕೃತದಲ್ಲಿ ದೇವಸ್ಥಾನದಲ್ಲಿ ಮಾಡಿದಂತ ಶ್ಲೋಕಗಳಲ್ಲಿ ನಾವು ಬುದ್ಧನ ಮುಂದೆ ಮಾಡಿದಾಗ ಆಗ್ತದೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋದ್ರೆ ನನಗೆ ಏನೂ ಅರ್ಥ ಆಗಲ್ಲ, ಯಾಕೆಂದ್ರೆ ಆ ವೈದಿಕ ಮಧ್ಯದಲ್ಲಿ ಮೀಡಿಯೇಟರ್ ಆಗಿರ್ತಾನೆ ಪುರೋಹಿತ. ಆ ಪುರೋಹಿತಗಳ ಭಾಷೆ ನಮ್ಮ ಅಪ್ಪರೇ ನನಗೆ ಅರ್ಥನೇ ಆಗೋದಿಲ್ಲ. ಅವನು ನನಗೆ ಹೊಗಳ್ತಾ ಇದ್ದಾನೋ, ನನಗೆ ಒಳ್ಳೇದು ಮಾಡ್ತಾನೆ ನನಗೆ ಗೊತ್ತಾಗದೆ ಇರೋ ಭಾಷೆಯಲ್ಲಿ ಪೂಜೆ ಮಾಡಿದರೆ ಆ ಪೂಜೆ ನನಗೆ ಬೇಕಾಗಿಲ್ಲ. ಇದು ಬುದ್ಧ ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವು ಹೇಳ್ತೀವಿ, ಜನರ ಭಾಷೆ, ಅವರ ಮನಸ್ಸು, ಅವರ ಕಷ್ಟ, ಅವರ ಸುಖ, ಅವರ ಸಂತೋಷ, ಅವರ ಪ್ರೀತಿ ಎಲ್ಲವೂ ಕೂಡ ಅವರ ಭಾಷೆಯಲ್ಲೇ ಹಂಚ್ಕೋಬೇಕು. ಸ್ವಂತ ಭಾಷೆ, ಮಾತೃ ಭಾಷೆಯಲ್ಲಿ ನಾವು ಸುಖ, ಪ್ರೀತಿ, ಸಂತೋಷವನ್ನು ಹಂಚ್ಕೊಂಡಾಗ ಅವೆಲ್ಲದಕ್ಕೂ ಕೂಡ ನಿಜವಾದ ಅರ್ಥ ಬರಲಿಕ್ಕೆ ಸಾಧ್ಯವಾಗುತ್ತೆ. ಮಹಾಬೋಧಿ ಸೊಸೈಟಿಯವರು ಕರ್ನಾಟಕದಲ್ಲಿ ದಯಮಾಡಿ ಈ ಒಂದು ಕಾರ್ಯವನ್ನು ತಾವು ಮಾಡಬೇಕು. ಇನ್ನು ಮುಂದೆ ಕರ್ನಾಟಕದ ಎಲ್ಲಾ ಕಡೆ ಕೂಡ ಬುದ್ಧನ ಸಂಬಂಧಪಟ್ಟಂತಹ ಶ್ಲೋಕಗಳನ್ನ ಪಾಳಿ ಭಾಷೆಯನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಿ ಅದನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಕೇಳಲಿಕ್ಕೆ ಬಯಸ್ತೇನೆ. ನನಗೆ ಬಹಳ ಮುಖ್ಯವಾಗಿ ಅನಿಸಿರುವುದೇನಪ್ಪ ಅಂದ್ರೆ ಬುದ್ಧನ ಮಧ್ಯಮ ಮಾರ್ಗ ಎಷ್ಟು ಅದ್ಭುತವಾದಂತಹ ಒಂದು ಮಾರ್ಗ ತಿಳಿಸಿಬಿಡ್ತಾನೆ ಅಂದ್ರೆ, ಇವತ್ತು ನಾವೆಲ್ಲರೂ ಅತಿರೇಕದ ಬದುಕಿನಿಂದ ನರಳುತ್ತಾ ಇದ್ದೇವೆ. ಇವತ್ತಿನ ಸಮಾಜದಲ್ಲಿ ಧಾವಂತ ಜಾಸ್ತಿ ಇದೆ. ಅತಿರೇಕದ ಬದುಕು ನಮ್ಮದು. ಆ ಅತಿರೇಕದ ಬದುಕು ಮತ್ತು ಅವಸರದ ಬದುಕಿನಿಂದ ನಾವು ಇಲ್ಲ ಸಲ್ಲದ ಸಮಸ್ಯೆಗಳನ್ನ ನಾವೇ ಸ್ವತಃ ಮಾಡ್ಕೊತಾ ಇದ್ದೀವಿ. ಅತಿರೇಕ ಅಂತಂದ್ರೆ ಏನು? ಎಕ್ಸ್ಟ್ರೀಮ್ಸ್ ಅಂತ. ಈ ಎರಡು ಎಕ್ಸ್ಟ್ರೀಮ್ಸು ಕೂಡ ಬೇಡ, ಇದು ಒಳ್ಳೇದಲ್ಲ ಅನ್ನೋ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿದ್ದು ಬುದ್ಧ. ನೋಡಿ, ಆ ಬುದ್ಧ ಆ ಕಾಲದಲ್ಲೇ ಅವತ್ತಿನ ಕಂದಾಚಾರ ವ್ಯವಸ್ಥೆಯನ್ನ ವಿರೋಧಿಸ್ತಾರೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಗಳ, ದಲಿತ ಮುಖಂಡ ಪಂಡಿತ ಮುನಿ ವೆಂಕಟಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡ್ಡಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಹಜರತ್ ಚೋಟಿ ಬೀಬಿ ಅಮ್ಮಾಜಿ ಸಾಹೇಬ ದರ್ಗಾದ ನೂರಾನಿ ಗಂಧೋತ್ಸವ ರಾತ್ರಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ದರ್ಗಾವನ್ನು ವಿಶೇಷ ಹೂ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು.
ರಾತ್ರಿ 9 ಗಂಟೆಗೆ ಮುಜಾವರ ಚಾಂದ್ ಪೈ ಅವರ ಮನೆಯಿಂದ ದೇವರ ನಾಮ ಹಾಡುವ ಫಕೀರರ ತಂಡ ಹಾಗೂ ನೃತ್ಯ ತಂಡಗಳು ದೇವರ ನಾಮಗಳನ್ನು ಹಾಡಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳೊಂದಿಗೆ ಮೆರವಣಿಗೆ ಮೂಲಕ ಗಂಧದ ಬಿಂದಿಗೆಯನ್ನ ದರ್ಗಾಕ್ಕೆ ತರಲಾಯಿತು. ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂಗಳ ಚಾದರ ಸಮರ್ಪಿಸಿದರು. ರಾತ್ರಿ 11ಕ್ಕೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮುಖೇನ ಗಂಧವನ್ನ ದರ್ಗಾಕ್ಕೆ ಸಮರ್ಪಿಸಲಾಯಿತು. ನಂತರ ಕುರಾನಿನ ಶ್ಲೋಕಗಳನ್ನ ಪಠಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸರ್ವ ಜನಾಂಗದವರು ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಭಾತೃತ್ವದಿಂದ ಬಾಳುವಂತಾಗಲಿ ಎಂದು ಪ್ರಾರ್ಥಿಸಲಾಯಿತು. ಈ ವೇಳೆ ಮಾತನಾಡಿದ ಚಾಂದ್ ಬೈ, ಪುರಾತನ ಕಾಲದಿಂದಲೂ ದರ್ಗಾ ಗಂಧೋತ್ಸವ ಮಾಡುತ್ತಾ ಬರ್ತಿದ್ದು, ಗಂಧೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಉರಸ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯಲಿದ್ದು, ಇಂದು ರಾತ್ರಿ ವಿಜೃಂಭಣೆಯಿಂದ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಗಳು ಹಾಗೂ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಬರ್ ಅಲಿ ಖಾನ್, ದರ್ಗಾ ಅಧ್ಯಕ್ಷರಾದ ಉಸ್ಮಾನ್ ಖಾನ್, ಚೋಟು ಖಾನ್, ಇಮಾಮ್ ಖಾನ್, ಆಯೂಬ್ ಖಾನ್, ಕೆಎಂಎಫ್ ಬಾಬಾಜಾನ್, ಸನಾಉಲ್ಲಾ ಖಾನ್, ಮುಜಾವರ ಪ್ಯಾರು ಖಾನ್, ಪಟೇಲ್ ಚೋಟು, ಹಸನ್ ಖಾನ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು. हर साल यहाँ करते थे गुजारा और नूरानी सुंदर क्या कहना का इनको मालूम नहीं, मेरे हजरत सैयद जलाल खां की शर्मोला के करम से, अम्मा जान की दुआ से ये नूरानी सुंदर 10-15 साल से चल रहा है. ये हमारे तरफ से चल रहा है, ये कमेटी की तरफ से, हमारा तरफ से यहाँ के हाजिर मांगे हर साल हमें नूरानी सुंदर की जिम्मेदारी हमें ली है. हम आज नूरानी सुंदर है सुबह गाँव का कमेटी का बड़ा सुंदर है. इंशाअल्लाह परसों को ज़बरदस्त हवाले का प्रोग्राम भी है. इंशाअल्लाह सब जने मिलकर करते हैं. मेहरबानी से अम्मा जी की बहुत बड़ी दुआ है यहाँ, क्योंकि दुआ से सब कुछ फैसला पाता है. और आने वाले मुसाफिर भी हर बीमारी से, हर बला से, हर जिन्नत से यहाँ 8 दिन 15 दिन रहने की कोशिश है. हमारा हजरत दारू साहब 1 दिन में शफात करके भेजेगी, ये बहुत बड़ा करम है उनका. और अम्मा जी की दुआ सब कुछ है. तो माशाअल्लाह यहाँ 1,500 से 2,000 2-3 हज़ार में जमती है. हवाली को 5,000 में जमती है. इंशाअल्लाह हवाली का प्रोग्राम जबरदस्त है. 90 सवाल आने ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕಳೆದ ಮಂಗಳವಾರ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೆಸ್ಕಾಂ ಇಲಾಖೆಗೆ ಭಾರಿ ನಷ್ಟ ಉಂಟಾಗಿತ್ತು. ತಾಲೂಕಿನಾದ್ಯಂತ ಸುಮಾರು 100ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಇದರಿಂದಾಗಿ ಹಲವಾರು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ಜನಜೀವನ ಕತ್ತಲಲ್ಲಿ ಮುಳುಗುವಂತಾಗಿದೆ. ಈ ಕುರಿತು ಬೆಸ್ಕಾಂ ಎಇಇ ಗವಿರಂಗಯ್ಯ ಅವರು ಮಾತನಾಡಿ, ಮಂಗಳವಾರ ರಾತ್ರಿ ಬಿರುಗಾಳಿಗೆ ತಾಲೂಕಿನ ವಿವಿಧೆಡೆ 100ಕ್ಕೂ ಹೆಚ್ಚು ಕಂಬಗಳು ಮುರಿದು ಬಿದ್ದಿವೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಡೆಯಲು ಈಗಾಗಲೇ ನಮ್ಮ ಎಲ್ಲಾ ತಾಂತ್ರಿಕ ತಂಡಗಳನ್ನ ಕಾರ್ಯಕ್ಷೇತ್ರಕ್ಕೆ ಇಳಿಸಲಾಗಿದೆ. ಹೊಸ ಕಂಬಗಳ ಅಳವಡಿಕೆ, ವಿದ್ಯುತ್ ಮಾರ್ಗಗಳ ದುರಸ್ತಿ ಕಾರ್ಯ ಯುದ್ಧೋಪಾದಿಯಲ್ಲಿ ಸಾಗ್ತಿದೆ ಎಂದು ತಿಳಿಸಿದರು. ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರ್ತವೆ ಹಾಗೂ ನೂರಾರು ಮರಗಳು ಮಳೆ ಗಾಳಿಗೆ ಬಿರುಗಾಳಿಗೆ ಬಿದ್ದು ಲೈನ್ ಮೇಲೆ ಬಿದ್ದು ವಿದ್ಯುತ್ ಅಡಚಣೆಯನ್ನು ಉಂಟು ಮಾಡಿರ್ತದೆ. ಆದ್ದರಿಂದ ನಮ್ಮ ಸಿಬ್ಬಂದಿ, ನಮ್ಮ ಅಧಿಕಾರಿಗಳು, ನಾವು ಎಲ್ಲರೂ ಸೇರಿಕೊಂಡು ಸತತವಾಗಿ ನಿರಂತರವಾಗಿ 3 ದಿವಸದಿಂದ ಹಗಲು ರಾತ್ರಿ ಎನ್ನದೆ
ಶ್ರಮವಹಿಸಿ ಶ್ರದ್ಧೆಯಿಂದ ಎಲ್ಲ ಮುಂದಿರ್ತಕ್ಕಂಥ ವಿದ್ಯುತ್ ಕಂಬಗಳನ್ನು ಬದಲಾಯಿಸುವ ಕೆಲಸದಲ್ಲಿ ನಿರತರಾಗಿರುತ್ತೇವೆ. ಹಾಗೂ ಎಲ್ಲ ಬಿದ್ದಿರ್ತಕ್ಕಂಥ ಮರಗಳನ್ನು ಕೊಂಬೆಗಳನ್ನು ಸಹ ತೆರವುಗೊಳಿಸಲು ಕ್ರಮ ತೆಗೆದುಕೊಂಡು ಗ್ರಾಹಕರಿಗೆ ರೈತರಿಗೆ ಅತಿ ಶೀಘ್ರದಲ್ಲೇ ವಿದ್ಯುತ್ ಸರಬರಾಜು ಮಾಡಲು ಕ್ರಮವನ್ನು ತೆಗೆದುಕೊಳ್ತಾ ಶ್ರಮ ವಹಿಸ್ತಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಸಾರ್ವಜನಿಕರು ವಿದ್ಯುತ್ ಸರಬರಾಜು ತಡವಾದರೆ ಸಹಕರಿಸಬೇಕೆಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಗ್ರಾಮೀಣ ಭಾಗದ ಮನೆಗಳಿಗೆ ವಿದ್ಯುತ್ ತೊಂದರೆಯಾಗದಂತೆ ನಿರಂತರ ಜ್ಯೋತಿ ಮಾರ್ಗಗಳಿಗೆ ಮೊದಲ ಆದ್ಯತೆ ಮೇಲೆ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಮರಗಳು ಬಿದ್ದಿರುವ ಕಡೆಗಳಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಆಸ್ಪತ್ರೆಗಳು, ಕುಡಿಯುವ ನೀರಿನ ಪಂಪ್ಸೆಟ್ಗಳು ಮೊದಲ ಆದ್ಯತೆ ಮೇಲೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತಿದ್ದು, ನಂತರ ಹಂತ ಹಂತವಾಗಿ ಎಲ್ಲಾ ಗ್ರಾಮೀಣ ಭಾಗಗಳಿಗೂ ವಿದ್ಯುತ್ ನೀಡಲಾಗುವುದೆಂದು ಇಲಾಖೆ ತಿಳಿಸಿದೆ. ಹಾನಿಯ ಪ್ರಮಾಣ ದೊಡ್ಡದಾಗಿರುವುದರಿಂದ ಸಂಪೂರ್ಣವಾಗಿ ವಿದ್ಯುತ್ ಸರಿಪಡಿಸಲು ಸ್ವಲ್ಪ ಸಮಯದ ಅವಶ್ಯಕತೆ ಇದೆ. ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕು. ಎಲ್ಲಾದರೂ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದಿರುವುದು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಬೆಸ್ಕಾಂ ಕಚೇರಿ ಅಥವಾ ಸಹಾಯವಾಣಿಗೆ ಕರೆ ಮಾಡುವಂತೆ ಎಇಇ ಗವಿರಂಗಯ್ಯ ಅವರು ಮನವಿ ಮಾಡಿದ್ದಾರೆ.